ನಮಸ್ಕಾರ ಎಲ್ಲರಿಗೂ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಇವತ್ತಿನ ಈ ಏಕಾದಶಿಯ ಶುಭಾಶಯಗಳು ಎಲ್ಲರಿಗೂ. ಇವತ್ತಿನ ಈ ಏಕಾದಶಿಯ ಮಹಾತ್ಮ್ಯವನ್ನು ನಾವು ನೋಡೋಣ. ಯುಧಿಷ್ಠಿರ ಶ್ರೀಕೃಷ್ಣನಲ್ಲಿ ಕೇಳ್ತಾನೆ, ಮಧುಸೂದನ, ಶ್ರಾವಣ ಶುಕ್ಲ ಪಕ್ಷದಲ್ಲಿ ಯಾವ ಏಕಾದಶಿ ಬರ್ತದೆ, ದಯವಿಟ್ಟು ಅದರ ಬಗ್ಗೆ ನನಗೆ ವರ್ಣಿಸಿ, ಅದರ ಬಗ್ಗೆ ನನಗೆ ಹೇಳಿ ಅಂತ ಕೇಳುತ್ತಾನೆ. ಆಗ ಭಗವಂತ ಶ್ರೀಕೃಷ್ಣ ಹೇಳ್ತಾನೆ, ಹೇ ರಾಜ, ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ಪುತ್ರದ ಏಕಾದಶಿ ಅಂತ ಕರೀತಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಕಥೆಯನ್ನು, ಅದರ ಮಹಾತ್ಮ್ಯವನ್ನು ಸಾರುವಂತಹ ಕಥೆಯನ್ನು ನಾನು ನಿನಗೀಗ ಹೇಳುತ್ತೇನೆ, ದಯವಿಟ್ಟು ಅದನ್ನು ಲಕ್ಷ್ಯ ಕೊಟ್ಟು ಕೇಳು ಅಂತ ಹೇಳುತ್ತಾ ಅವನು ಇದಕ್ಕೆ ಸಂಬಂಧಿಸಿದಂತಹ ಕಥೆಯನ್ನು ಹೇಳುತ್ತಾನೆ. ಪ್ರಾಚೀನ ಕಾಲದ ವಿಷಯ. ದ್ವಾಪರ ಯುಗದ ಪ್ರಾರಂಭದಲ್ಲಿ ಮಾಹಿಷ್ಮತಿಪುರದಲ್ಲಿ ರಾಜನಾದ ಮಹೀಜಿತ್ ತನ್ನ ರಾಜ್ಯದ ಪಾಲನೆಯನ್ನು ಮಾಡ್ತಾ ಇದ್ದ. ಆತನಿಗೆ ಎಲ್ಲ ರೀತಿಯ ಸುಖ ಸೌಭಾಗ್ಯಗಳಿದ್ದರೂ ಒಂದೇ ಒಂದು ಕೊರಗಿತ್ತು. ಅದು ಏನಂತ ಅಂದರೆ ಆತನಿಗೆ ಮಕ್ಕಳಿರಲಿಲ್ಲ. ಅದೊಂದು ದೊಡ್ಡ ದುಃಖವಾಗಿತ್ತು. ಆತ ಒಮ್ಮೆ ತನ್ನ ಪ್ರಜಾವರ್ಗದವರನ್ನೆಲ್ಲ ಕೂಡಿಸಿಕೊಂಡು ಈ ರೀತಿಯಾಗಿ ಹೇಳ್ತಾನೆ, ಹೇ ಪ್ರಜೆಗಳೇ, ಈ ಜನ್ಮದಲ್ಲಿ ನಾನು ಯಾವ ಪಾಪಗಳನ್ನು ಮಾಡಲಿಲ್ಲ. ನಾನು ನನ್ನ ಖಜಾನೆಯಲ್ಲಿ ಅನ್ಯಾಯದಿಂದ ಸಂಪಾದಿಸಿದ ಹಣವನ್ನು ಒಟ್ಟು ಸೇರಿಸಿಲ್ಲ. ಬ್ರಾಹ್ಮಣರು ಹಾಗೆಯೇ ದೇವತೆಗಳ ಹಣವನ್ನು ನಾನು ಎಂದೂ ತೆಗೆದುಕೊಂಡಿಲ್ಲ. ಪ್ರಜೆಗಳನ್ನು ಪುತ್ರರಂತೆ ನಾನು ಪಾಲನೆ ಮಾಡಿದ್ದೇನೆ. ಧರ್ಮದಿಂದ ಈ ಭೂಮಿಯ ಮೇಲೆ ಅಧಿಕಾರ ಆಳ್ವಿಕೆಯನ್ನು ಮಾಡಿದ್ದೇನೆ. ದುಷ್ಟರಿಗೆ ಶಿಕ್ಷೆ ಹಾಗೆಯೇ ಶಿಷ್ಟರಿಗೆ ಸದಾ ಸಮ್ಮಾನವನ್ನೇ ಮಾಡಿದ್ದೇನೆ. ಯಾರನ್ನೂ ದ್ವೇಷಕ್ಕೆ ಪಾತ್ರರು ಎಂಬುದಾಗಿ ತಿಳಿದಿಲ್ಲ. ಆದರೂ ಅದು ಯಾವ ಕಾರಣದಿಂದ ನನಗೆ ಮಕ್ಕಳಾಗಿಲ್ಲ, ಈ ಬಗ್ಗೆ ನೀವೆಲ್ಲ ವಿಚಾರ ಮಾಡಿ ಅಂತ ವಿಷಯವನ್ನು ಅವರೆದುರು ಪ್ರಸ್ತಾಪ ಮಾಡ್ತಾನೆ. ರಾಜ ತನ್ನ ಪ್ರಜಾಜನರ ಮುಂದೆ ಈ ರೀತಿಯಾಗಿ ಹೇಳಿದ್ದನ್ನು ಕಂಡು ಆತನ ಪ್ರಜಾವರ್ಗ ಹಾಗೆಯೇ ಪುರೋಹಿತರು, ಬ್ರಾಹ್ಮಣರು ರಾಜನ ಹಿತವನ್ನು ಚಿಂತಿಸಿ ದಟ್ಟವಾದ ಕಾಡಿಗೆ ಪ್ರವೇಶವನ್ನು ಮಾಡ್ತಾರೆ. ದಟ್ಟ ಕಾಡಿನಲ್ಲಿ ಅಲೆದಾಟವನ್ನು ಮಾಡ್ತಾರೆ. ಅಲ್ಲಿ ಯಾವುದಾದ್ರೂ ಋಷಿಯ ಆಶ್ರಮವಿದೆಯೋ ಎಂಬುದಾಗಿ ಅದನ್ನು ಹುಡುಕಾಡ್ತಾರೆ. ಅಲ್ಲಿ ನಮ್ಮ ರಾಜನ ಸಮಸ್ಯೆಗೆ ಪರಿಹಾರ ಸಿಗಬಹುದು ಅಂತ ಕಾಡಲ್ಲೆಲ್ಲ ಅಲೆದಾಡ್ತಾರೆ. ಅಷ್ಟರಲ್ಲಿ ಅವರಿಗೆ ಮುನಿಶ್ರೇಷ್ಠ ಲೋಮಶರ ದರ್ಶನವಾಗ್ತದೆ. ಲೋಮಶರು ಧರ್ಮತತ್ವಜ್ಞರು, ಎಲ್ಲ ಶಾಸ್ತ್ರಗಳ ವಿಶೇಷ ವಿದ್ವಾಂಸರು, ದೀರ್ಘಾಯುಷ್ಯವುಳ್ಳವರು ಮತ್ತು ಮಹಾತ್ಮರು ಆಗಿರ್ತಾರೆ. ಅವರ ಶರೀರ ಲೋಮದಿಂದ ಅಂತಂದರೆ ರೋಮದಿಂದ ತುಂಬಿರ್ತದೆ. ಅವರು ಬ್ರಹ್ಮನಂತೆ ಮಹಾ ತೇಜಸ್ವಿಗಳು. ಒಂದೊಂದು ಕಲ್ಪ ಕಳೆದಂತೆ ಅವರ ಶರೀರದ ಒಂದೊಂದು ಲೋಮ ಕಡಿಮೆಯಾಗ್ತದೆ. ಆದ್ದರಿಂದ ಅವರ ಹೆಸರು ಲೋಮಶ ಎಂಬುದಾಗಿ ಇರುತ್ತದೆ. ಅವರು ತ್ರಿಕಾಲಜ್ಞರು, 3 ಕಾಲಗಳ ವಿಷಯಗಳನ್ನು ತಿಳಿದವರು ಆಗಿರ್ತಾರೆ. ಅವರನ್ನು ಕಂಡು ಅಲ್ಲಿ ತೆರಳಿದ್ದ ಎಲ್ಲರಿಗೂ ಸಂತೋಷ ಆಗ್ತದೆ. ಲೋಮಶರು ತಮ್ಮನ್ನು ಸಮೀಪಿಸ್ತಾ ಇರುವಂತಹ ಇವರನ್ನೆಲ್ಲ ಕಂಡು ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾರೆ, ನೀವೆಲ್ಲ ಇಲ್ಲಿಗೆ ಯಾಕಾಗಿ ಬಂದಿದ್ದೀರಾ? ನಿಮ್ಮ ಆಗಮನದ ಕಾರಣವನ್ನು ತಿಳಿಸಿ. ನಿಮ್ಮ ಹಿತಕ್ಕಾಗಿ ಹಿತಕರ ಕಾರ್ಯವನ್ನು ನಾನು ಮಾಡ್ತೇನೆ ಅಂತ ಲೋಮಶರು ಹೇಳುತ್ತಾರೆ. ಆಗ ಅಲ್ಲಿಗೆ ಬಂದಿದ್ದ ಪ್ರಜಾಜನರು ಈ ರೀತಿಯಾಗಿ ಉತ್ತರವನ್ನು ಕೊಡ್ತಾರೆ, ಹೇ ಬ್ರಹ್ಮನ್, ಮಹೀಜಿತ್ ಎಂಬ ಹೆಸರಿನ ರಾಜನಿದ್ದಾನೆ. ಆತನಿಗೆ ಮಕ್ಕಳಿಲ್ಲ. ನಾವು ಆತನ ಪ್ರಜೆಗಳು. ನಮ್ಮನ್ನು ಆತನು ತನ್ನ ಮಕ್ಕಳಂತೆ ಪಾಲಿಸ್ತಾ ಇದ್ದಾನೆ. ಅವನನ್ನು ಪುತ್ರರಹಿತನನ್ನಾಗಿ ಕಂಡು ನಾವು ಆತನ ದುಃಖದಲ್ಲಿ ಸಹಭಾಗಿಯಾಗಿ ತಪಸ್ಸನ್ನು ಮಾಡುವಂತಹ ದೃಢ ನಿಶ್ಚಯವನ್ನು ಮಾಡಿ ಇಲ್ಲಿಗೆ ಬಂದಿರುತ್ತೇವೆ. ದ್ವಿಜೋತ್ತಮ, ರಾಜನ ಭಾಗ್ಯದಿಂದ ನಮಗೆ ಈ ಹೊತ್ತಿನಲ್ಲಿ ಇಲ್ಲಿ ನಿನ್ನ ದರ್ಶನ ಭಾಗ್ಯ ಸಿಕ್ಕಿದೆ. ಮಹಾಪುರುಷರ ದರ್ಶನದಿಂದ ಮನುಷ್ಯರ ಎಲ್ಲ ಕಾರ್ಯ ಸಿದ್ಧಿಸ್ತದೆ. ಹೇ ಮುನಿವರ್ಯ, ರಾಜನಿಗೆ ಪುತ್ರ ಪ್ರಾಪ್ತಿಯಾಗಲು, ಮಕ್ಕಳಾಗಲು ನಾವು ಏನು ಮಾಡಬೇಕು, ದಯವಿಟ್ಟು ನಮಗೆ ಉಪದೇಶ ಮಾಡಿ ಅಂತ ಲೋಮಶರಲ್ಲಿ ರಾಜನ ಪ್ರಜಾವರ್ಗ ಕೇಳುತ್ತದೆ.
ಅವರ ಮಾತನ್ನು ಕೇಳಿದಂತಹ ಲೋಮಶರು ಸ್ವಲ್ಪ ಕಾಲ ಧ್ಯಾನಮಗ್ನರಾಗ್ತಾರೆ. ನಂತರ ರಾಜನ ಪ್ರಾಚೀನ ಜನ್ಮ ವೃತ್ತಾಂತವನ್ನು ತಿಳಿದುಕೊಂಡು ಅವರು ಈ ರೀತಿಯಾಗಿ ಉತ್ತರವನ್ನು ಕೊಡ್ತಾರೆ. ಹೇ ಪ್ರಜೆಗಳೇ ಕೇಳಿ, ರಾಜ ಮಹೀಜಿತ್ ಪೂರ್ವಜನ್ಮದಲ್ಲಿ ಒಬ್ಬ ಧನಹೀನ ವ್ಯಾಪಾರಿಯಾಗಿದ್ದ. ಆತ ಹಳ್ಳಿಗೆ ತಿರುಗಿ ವ್ಯಾಪಾರವನ್ನು ಮಾಡ್ತಾ ಇದ್ದ. ಒಮ್ಮೆ ಜ್ಯೇಷ್ಠ ಶುಕ್ಲ ಪಕ್ಷದ ದಶಮಿಯ ದಿನ ಮಧ್ಯಾಹ್ನ ಹೊತ್ತಿನಲ್ಲಿ ಆತ ಹಳ್ಳಿಯ ಸೀಮೆ ಅಂತಂದರೆ ಗಡಿಯಲ್ಲಿರುವಂತಹ ಜಲಾಶಯಕ್ಕೆ ಬರ್ತಾನೆ. ಹಳ್ಳಿಯನ್ನು ತಿರುಗಿ ಆಯಾಸಗೊಂಡಿದ್ದಂತಹ ಆ ವ್ಯಾಪಾರಿ ನೀರಿನಿಂದ ತುಂಬಿರುವಂತಹ ಕೆರೆಯನ್ನು ನೋಡಿ ಅಲ್ಲಿನ ನೀರನ್ನು ಕುಡಿಯುವಂತಹ ವಿಚಾರ ಮಾಡ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಒಂದು ದನ ತನ್ನ ಕರುವಿನೊಂದಿಗೆ ಬರ್ತದೆ. ಅದು ಕೂಡ ಬಾಯಾರಿಕೆಯಿಂದ ವ್ಯಾಕುಲವಾಗಿ ತಾಪದಿಂದ ಪೀಡಿತವಾಗಿತ್ತು. ಅದು ಕೆರೆಗೆ ಶೀಘ್ರವಾಗಿ ಹೋಗಿ ನೀರನ್ನು ಕುಡಿಯಲು ಪ್ರಾರಂಭಿಸ್ತದೆ. ಆ ವ್ಯಾಪಾರಿ ನೀರನ್ನು ಕುಡಿಯುತ್ತಾ ಇರುವಂತಹ ಆ ಆಕಳನ್ನು ಅಲ್ಲಿಂದ ಓಡಿಸ್ತಾನೆ ಮತ್ತು ನೀರನ್ನು ಆತ ತಾನೇ ಕುಡಿತಾನೆ. ಆ ಪಾಪಕರ್ಮದಿಂದಲೇ ಈ ಜನ್ಮದಲ್ಲಿ ರಾಜ ಪುತ್ರಹೀನನಾಗಿದ್ದಾನೆ. ಯಾವುದೋ ಜನ್ಮದ ಪುಣ್ಯದಿಂದ ಆತನಿಗೆ ಅಕಂಟಕ ರಾಜ್ಯದ ಪ್ರಾಪ್ತಿಯಾಗಿದೆ ಅಂತ ಲೋಮಶರು ಹೇಳುತ್ತಾರೆ. ಆಗ ಪ್ರಜೆಗಳು ಅವರಲ್ಲಿ ಕೇಳುತ್ತಾರೆ, ಹೇ ಮುನಿವರ್ಯ, ಪುರಾಣಗಳಲ್ಲಿ ನಾವು ಕೇಳಿರ್ತೇವೆ ಏನಂತ ಅಂದರೆ ಪ್ರಾಯಶ್ಚಿತ್ತ ರೂಪವಾದ ಪುಣ್ಯದಿಂದ ಪಾಪ ನಷ್ಟವಾಗ್ತದೆ ಅಂತ. ಆದ್ದರಿಂದ ನೀವು ಆ ಪುಣ್ಯದ ಉಪದೇಶವನ್ನು ನಮಗೆ ಮಾಡಿ ಅಂತ ಪ್ರಜಾವರ್ಗ ಲೋಮಶ ಮುನಿಯಲ್ಲಿ ಕೇಳುತ್ತದೆ. ಆಗ ಲೋಮಶರು ಉತ್ತರವನ್ನು ಕೊಡ್ತಾ ಹೇಳುತ್ತಾರೆ, ಪ್ರಜಾಜನರೇ, ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಬರ್ತದಲ್ಲ, ಅದು ಪುತ್ರದ ಅನ್ನುವಂತಹ ಹೆಸರಿನಿಂದ ವಿಖ್ಯಾತವಾಗಿದೆ. ಅದು ಮನೋವಾಂಛಿತವಾದ ಫಲವನ್ನು ಕೊಡುವಂತಹದ್ದು. ನೀವೆಲ್ಲ ಆ ಏಕಾದಶಿಯ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿ ಅಂತ ಹೇಳುತ್ತಾರೆ. ಅದನ್ನು ಕೇಳಿದಂತಹ ಪ್ರಜಾವರ್ಗ ಮುನಿಗೆ ನಮಸ್ಕಾರವನ್ನು ಮಾಡಿ ತಮ್ಮ ನಗರಕ್ಕೆ ವಾಪಸ್ಸಾಗ್ತಾರೆ. ಅಲ್ಲಿಗೆ ಬಂದು ಆ ಪುತ್ರದ ಏಕಾದಶಿ ವ್ರತವನ್ನು ಅತ್ಯಂತ ನಿಷ್ಠೆಯಿಂದ ವಿಧಿವತ್ತಾಗಿ ಜಾಗರಣೆಯನ್ನು ಮಾಡಿ ಆಚರಿಸ್ತಾರೆ. ಹಾಗೆಯೇ ಅದರಿಂದ ತಮಗೆ ಪ್ರಾಪ್ತವಾದಂತಹ ಪುಣ್ಯವನ್ನು ರಾಜನಿಗೆ ಕೊಡ್ತಾರೆ. ಕಾಲಾಂತರದಲ್ಲಿ ಅಲ್ಲಿನ ರಾಣಿ ಗರ್ಭಿಣಿಯಾಗಿ ಒಂದು ಒಳ್ಳೆಯ ಮುಹೂರ್ತದಲ್ಲಿ ಶಕ್ತಿಶಾಲಿ ಪುತ್ರನನ್ನು ಪ್ರಸವಿಸ್ತಾಳೆ. ಈ ಮಹಾತ್ಮ್ಯವನ್ನು ಕೇಳುವುದರಿಂದ ಮನುಷ್ಯ ಎಲ್ಲ ಪಾಪಗಳಿಂದ ಮುಕ್ತನಾಗ್ತಾನೆ ಮತ್ತು ಈ ಲೋಕದಲ್ಲಿ ಎಲ್ಲ ರೀತಿಯ ಸುಖ ಭೋಗಗಳನ್ನು ಅನುಭವಿಸಿ ಮುಂದೆ ಸ್ವರ್ಗಲೋಕವನ್ನು ಪಡೀತಾನೆ ಅಂತ ಶ್ರೀಕೃಷ್ಣ ಪರಮಾತ್ಮ ಯುಧಿಷ್ಠಿರನಿಗೆ ಪುತ್ರದ ಏಕಾದಶಿಯ ಮಹಾತ್ಮ್ಯವನ್ನು ಹೇಳುವಂತಹ ಸಂದರ್ಭದಲ್ಲಿ ಹೇಳುತ್ತಾನೆ. ನಾವೆಲ್ಲ ಈ ಪುತ್ರದ ಏಕಾದಶಿಯನ್ನು ನಿಷ್ಠೆಯಿಂದ ಶ್ರದ್ಧಾಭಕ್ತಿಯಿಂದ ಆಚರಿಸಿ ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.